ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿ ತನ್ನ ಅಕ್ಕನನ್ನು ನೋಡೇ ಬಿಟ್ಲಾ, ಅಥವಾ ಅಲ್ಲಿ ದತ್ತ ಮತ್ತು ಸೀಮಾ ಮುಖಾಮುಖಿ ಆಯ್ತಾ? ಶರು ದೃಷ್ಟಿ ಹಾಗೆ ಸೀಮಾ ಮುಖ್ಯ ಆಯ್ತಾ? ಇದರ ನಡುವೆ ದತ್ತನಿಗೆ ಅಕ್ಕನ ಬಂಡವಾಳ ಗೊತ್ತಾಗೇ ಬಿಡ್ತಾ. ಇದು ಎಲ್ಲದರ ನಡುವೆ ದೃಷ್ಟಿ ರೆಬಲ್ ಆಗಿದ್ಯಾಕೆ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ಸ್ಟೇಜ್ ಮೇಲೆ ಬರಬಾರ್ದು. ಇಲ್ಲಿ ಅಬ್ಬಕ್ಕ ಮತ್ತೆ ದತ್ತನ್ಗೆ ಅವಮಾನ ಆಗಬೇಕು, ಪಾಟೀಲ್ ಮನೆತನಕ್ಕೆ ಅವಮಾನ ಆದ್ರೆ ಖಂಡಿತವಾಗ್ಲೂ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂತ ಹೇಳಿ ಶರು ಮತ್ತೆ ಹೇಮಾ ಪ್ಲಾನ್ ಮಾಡ್ಕೊಂಡ್ರು. ಆದ್ರೆ ಅವರ ಪ್ಲಾನ್ ಉಲ್ಟಾ ಹೊಡಿತು. ಸೀಮಾ ಎಂಟ್ರಿ ಕೊಟ್ಟಿದ್ದೆ ದೃಷ್ಟಿಯನ್ನ ಆ ಒಂದು ಗೋಡೂನಿಂದ ಬಿಡುಗಡೆ ಮಾಡಿದ್ಲು. ದೃಷ್ಟಿ ಸ್ಟೇಜ್ ಮೇಲೆ ಬಂದಿದ್ದೆ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಅನ್ನೋ ಹೆಸರಿನ ಜೊತೆಗೆ ಇಲ್ಲಿ ಅಬ್ಬಕ್ಕ ಆಕೆಯನ್ನ ತನ್ನ ಸೊಸೆ, ತನ್ನ ಮಗನ ಹೆಂಡತಿ ಅನ್ನೋ ವಿಷಯವನ್ನ ಅನೌನ್ಸ್ ಕೂಡ ಮಾಡಿದ್ರು. ಇಲ್ಲಿ ಶರು ಹಾಕಿದ ಪ್ಲಾನ್ ಅವಳಿಗೆ ಉಲ್ಟಾ ಹೊಡಿತು. ಇದು ಎಲ್ಲದರ ನಡುವೆ ಸೀಮಾನ ದೃಷ್ಟಿ ಗಮನಿಸಿದ್ಲ? ಖಂಡಿತ ಇಲ್ಲ. ದೃಷ್ಟಿ ಸೀಮಾನ ಗಮನಿಸಲಿಲ್ಲ, ಯಾಕಂದ್ರೆ ಆಕೆ ವೇಲ್ ಮುಚ್ಕೊಂಡಿದ್ರು. ಅದೇ ಕಾರಣಕ್ಕೆ ದೃಷ್ಟಿ ಅದು ತನ್ನ ಅಕ್ಕ ರೂಪ ಅಂತಕ್ಕಂಥದ್ದು ಗೊತ್ತಾಗ್ಲೇ ಇಲ್ಲ. ಆದ್ರೆ ದೃಷ್ಟಿನ ಕಂಡಿಡಿಬಹುದಿತ್ತಲ್ವ ಸೀಮಾ? ಇಲ್ಲ, ಯಾಕಂದ್ರೆ ದೃಷ್ಟಿ ಅವಳ ತಂಗಿ ಆದ್ರೂ ಅವಳಿಗೆ ಕಂಡಿಡಿಯೋಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಆ ಒಂದು ಕಪ್ಪು ಮಸಿ. ಇಲ್ಲಿ ದೃಷ್ಟಿ ಮುಖಕ್ಕೆ ಕಪ್ಪು ಬಣ್ಣವನ್ನ ಹಾಕೊಂಡಿದ್ದಾಳೆ, ಆದ್ರೆ ಅವಳ ತಂಗಿ ಬೆಳಗಿದ್ಲು. ಹಾಗಾಗಿ ಇಲ್ಲಿ ಬಿಳಿ ದೃಷ್ಟಿ ಕಪ್ಪು ದೃಷ್ಟಿಯ ನಡುವೆ ವ್ಯತ್ಯಾಸ ಕಂಡುಹಿಡಿಯುವುದರಲ್ಲಿ ಇಲ್ಲಿ ಸೀಮಾ ಸೋತ್ ಬಿಟ್ಲು. ಹಾಗಾಗಿ ಆಕೆ ತನ್ನ ತಂಗಿ ಅನ್ನೋದು ಗೊತ್ತಾಗ್ಲಿಲ್ಲ, ದೃಷ್ಟಿಗೆ ಅಕ್ಕ ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲ. ಆದ್ರೆ ನಿಜವಾಗ್ಲೂ ಕಿಶೋರ್, ಶರು ಅವರ ಗಂಡ, ದೃಷ್ಟಿ ಅಕ್ಕ ರೂಪನ ಕಂಡಿದ್ದು ನೀನು ರೂಪ ಅಲ್ವಾ, ದೃಷ್ಟಿ ನಿನ್ನ ತಂಗಿ ಅಲ್ವಾ, ಚಿನ್ನಮ್ಮ ನಿನ್ನ ಅಮ್ಮ ಅಲ್ವಾ ಅಂತ ಎಲ್ಲ ಐಡೆಂಟಿಫಿಕೇಶನ್ ಕೂಡ ಹೇಳಿದ್ರು. ಇಲ್ಲಿ ನಿಜವಾಗ್ಲೂ ಸೀಮಾಗೆ ಶಾಕ್ ಆಗುತ್ತೆ. ನಿನ್ನ ತಂಗಿನ ಭೇಟಿ ಮಾಡಿಸ್ತೀನಿ ಬಾ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಹೊಟ್ಟೆ ಹಸುವಾಗ್ತಿದ್ಯಾ ಅಂತ ಕೇಳ್ತಾರೆ. ಜೊತೆಗೆ ಬಾ ಊಟ ಮಾಡುವಂತೆ ಅಂತ ಕರ್ಕೊಂಡು ಹೋಗ್ಬೇಕಿದ್ರೆ ಶರುನ ಅಲ್ಲಿ ಕಿಶೋರ್ ಗಮನಿಸ್ತಾರೆ. ಅವಳು ಕಣ್ಣಕ್ಕೆ ಬೀಳ್ಬೇಡ, ಸಿಕ್ಕಿಬಿದ್ರೆ ಖಂಡಿತ ಇನ್ನೇನೋ ಮಾಡ್ಬಿಡ್ತಾಳೆ ನಡಿ ಅಂತಿದ್ದಾಗೆ ಸೀಮಾ ಶರುವನ್ನ ನೋಡಿ ಕೋಪ ಮಾಡ್ಕೋತಾಳೆ, ಸಿಟ್ಟು ಮಾಡ್ಕೋತಾಳೆ. ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು ಸೀಮಾ ಮತ್ತೆ ಶರು ನಡುವೆ ಏನೋ ನಡೆದದ. ಅಂದು ದತ್ತನ್ನ ಬಿಟ್ಟು ಹೋಗೋದಕ್ಕೆ ಇಲ್ಲಿ ಶರುನೇ ಕಾರಣ ಆಗ್ಬಿಟ್ಲ. ಸೀಮಾ ದುರಾಸೆಗೆ ಬಿದ್ದು ದತ್ತನ್ನ ಬಿಟ್ಟು ಹೋದ್ಲ, ಅಥವಾ ನಿಜವಾಗ್ಲೂ ಶರುವಿನ ಆಟಕ್ಕೆ ಬಲಿಯಾಗಿ, ಕುತಂತ್ರಕ್ಕೆ ಬಲಿಯಾಗಿ ಇವತ್ತು ಸೀಮಾ ದತ್ತನಿಂದ ದೂರವಾಗಿದ್ದಾಳ? ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕು ಅಂದ್ರೆ ಶರು ಮತ್ತೆ ಸೀಮಾ ಮುಖಾಮುಖಿ ಆಗ್ಬೇಕು. ಆದ್ರೆ ಅವರ ಮುಖಾಮುಖಿ ಆಗೋದೇ ಇಲ್ಲ. ಆದ್ರೆ ಸೀಮಾಗೆ ಅಂದ್ರೆ ರೂಪ, ದೃಷ್ಟಿ ಅಕ್ಕ ರೂಪಾಗೆ ಶರುನ ನೋಡಿದ್ದೆ ಭಯ ಆಗೋದಿಲ್ಲ, ಸಿಟ್ಟು ಬರುತ್ತೆ. ಇದರ ನಡುವೆ ಕಿಶೋರ್ ಅವರು ದೃಷ್ಟಿ ಹತ್ರ ಹೋಗಿದೆ, ನಿಂಗೆ ಸರ್ಪ್ರೈಸ್ ಅಂತಾರೆ. ಬಟ್ ಕಾಣಿಸ್ತಾ ಇಲ್ಲ, ವಿಷಯ ಹೇಳೋದಿಗೆ ಬೇಡ, ಇಲ್ಲ ಗಾಬರಿ ಆಗ್ತಾಳೆ, ಅಕ್ಕನ ಹುಡ್ಕೊಂಡು ಹೊರಟ್ಬಿಡ್ತಾಳೆ ಅನ್ಕೊಂಡಂತ ಕಿಶೋರ್ ಅಕ್ಕನ ವಿಷಯ ಹೇಳೋದೇ ಇಲ್ಲ. ಆದರೆ ಊಟದ ಹಾಲ್ನಲ್ಲಿ ಸೀಮಾ ಕೂಡ ಕುತ್ಕೊಂಡಿರ್ತಾಳೆ. ದೃಷ್ಟಿಯೆಲ್ಲ ಬಂದಿದೆ, ಅವ್ರಿಗೆ ಊಟ ಬಡಿಸಿ ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಕಾಗೋದಿಲ್ಲ. ಇವತ್ತು ನಾನು ಇಷ್ಟು ಖುಷಿಯಾಗಿದ್ದೀನಿ, ನಮ್ಮನೆ ಮರ್ಯಾದೆ ಉಳಿದಿದೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ, ನಿಮ್ಮಿಂದ ನಮ್ಮನೆ ಮರ್ಯಾದೆ ಉಳಿದ್ಬಿಡ್ತು, ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದ ನಿಮಗೆ, ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳಿ ಊಟವನ್ನ ಬಡಿಸ್ತಾರೆ. ಹಾಗೆ ಅಲ್ಲಿ ಒಂದು ಅಜ್ಜಿಗೆ ಬಡಿಸ್ತಿದ್ದಾಗೆ, ಅಜ್ಜಿ ನಿನಗೆ ಒಳ್ಳೆದಾಗ್ಲಮ್ಮ, ನಿನ್ನ ಗಂಡನ ಜೊತೆ 100 ವರ್ಷ ಸುಖವಾಗಿ ಚೆನ್ನಾಗಿರುವಂತ ಹೇಳಿ, 100 ವರ್ಷ ಮುತ್ತೈದೆಯಾಗಿರುವಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಇನ್ನೇನು ಸ್ಕಿಡ್ ಆಗಬೇಕು ದೃಷ್ಟಿ ಅಷ್ಟರಲ್ಲಿ ದತ್ತಾಬಾಯಿ ಬಂದು ಇಟ್ಕೋತಾರೆ. ಈ ಕಡೆ ಸೈಲೆಂಟ್ ಒಂದು ಏನಪ್ಪಾ ಇದು, ಅಜ್ಜಿ ಆಶೀರ್ವಾದ ಮಾಡಿ ಒಂದು ನಿಮಿಷ ಆಗಿಲ್ಲ, ಅಷ್ಟು ಸ್ಟ್ರಾಂಗ್ ಇದೆಯಾ ಅಜ್ಜಿ ಆಶೀರ್ವಾದ, ಆಲ್ರೆಡಿ ಇಬ್ಬರ ನಡುವೆ ನೋವಾಸೆ ಶುರು ಆಗೋಯ್ತಲ್ಲ ಅಂತಿದ್ದಾರೆ. ಬಿಕಾಸ್ ಇವರಿಬ್ಬರ ನಡುವೆ ಕಣ್ಣ ಸಲಿಗೆ ಆಗ್ತದೆ, ಕಳೆದೋಗ್ತಿದ್ದಾರೆ. ಇದರ ನಡುವೆ ದತ್ತಾಬಾಯಿ ಎಚ್ಚರಗೊಂಡದೆ. ಏನಿದ್ರು ದೃಷ್ಟಿ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಅಲ್ವಾ ನಿನಗೆ, ಎಷ್ಟು ಹೇಳಿದ್ರು ಬರೀ ಇದೇ ಎಡವಟ್ಟು ಮಾಡ್ಬಿಡ್ತೀಯಲ್ಲ ನೀನು, ಸರಿಯಾಗಿ ಎಲ್ಲ ಕೆಲಸನ ನೋಡ್ಕೊಂಡು ಮಾಡು ಅಂತ ಹೇಳ್ತಾರೆ. ನಂತರ ಆ ಕಡೆ ದೃಷ್ಟಿ ಶರು ಹೇಮಾ ಇಬ್ಬರನ್ನ ಕೂಡ ಭೇಟಿಯಾಗಿದ್ದಾಳೆ. ಇಬ್ಬರನ್ನ ಭೇಟಿಯಾಗಿದ್ದೆ ಎಲ್ಲಿ ಟಕ್ಕರ್ ಕೊಡ್ತಿದ್ದಾಳೆ. ಈ ಕಡೆ ಶರು ಅಂತೂ ಏನು ಖುಷಿ ಆಗ್ತದ್ಯಾ, ಹೋ ನಮ್ಮಮ್ಮ ನಿನ್ನ ಮನೆ ಸೊಸೆ ಅಂದ್ಬಿಟ್ರು, ದತ್ತಾಬಾಯಿ ಹೆಂಡತಿ ಅಂತ ಘೋಷಣೆ ಮಾಡಿಬಿಟ್ರು ಅಂತ ಹೇಳಿ ಗೆದ್ಬಿಟ್ಟೆ ಅಂತ ಬೀಗ್ತಾ ಇದೆಯಾ, ಸೋತ್ ಹೋಗಿದ್ಯಾ ನೀನು. ಅಮ್ಮ ನಿನ್ನನ್ನು ಜನಗಳ ಮುಂದೆ ಸೊಸೆ ಅಂದಿರ್ಬೋದು, ದತ್ತ ಹೆಂಡತಿ ಅಂತ ಒಪ್ಕೊಂಡಿರ್ಬೋದು, ಆದರೆ ನಿನ್ನ ದತ್ತ ಹೆಂಡತಿ ಆಗು ನೋಡ್ತಿಲ್ಲ, ಅಮ್ಮ ನಿನ್ನ ಸೊಸೆಯಾಗೂ ಕೂಡ ಒಪ್ಕೊಂಡಿಲ್ಲ. ಅದು ನೆನಪಿದೆ ಅಲ್ವಾ, ಇಷ್ಟೊಂದು ಬೀಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ ಅಕ್ಕ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಗೊತ್ತು, ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಿಲ್ಲ, ಪ್ರೀತಿಯಿಂದ ಒಪ್ಕೊಂಡಿಲ್ಲ, ಅತ್ತೆ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ. ಹಾಗಂದ ಮಾತ್ರಕ್ಕೆ ನಾನು ಸೋತಿ ಅಂದರೆ ಹೇಗೆ? ಹಾಗಂದ ಮಾತ್ರಕ್ಕೆ ನೀವು ಕೂಡ ಗೆದ್ದಿಲ್ಲ ಅಲ್ವಾ? ನೀವು ಅಂದ್ಕೊಂಡು ನಾನು ಸ್ಟೇಜ್ ಮೇಲೆ ಬರಬಾರ್ದು, ನನ್ನ ಮನೆ ಸೊಸೆ ಅಂತ ಗೊತ್ತಾಗಬಾರ್ದು, ಮನೆ ಮರ್ಯಾದೆ ಹೋಗಬೇಕು, ನನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ನೀವು ಗೆದ್ರಾ? ನೀವು ಅಂದ್ಕೊಂಡಿದ್ದಾಯ್ತಾ? ನೀವು ಸೋತ್ ಹೋದ್ರಿ.
ಆದರೆ ನಾನು ಗೆದ್ದೆ ಹೇಗೆ ಹೇಳಿ? ಅತ್ತೆ ಇವತ್ತು ಸೊಸೆ ಅಂತ ಒಪ್ಕೊಳ್ದೇ ಇರ್ಬೋದು, ಆದರೆ ಮುಂದೆ ಒಪ್ಕೋತಾರೆ. ಜೊತೆಗೆ ನನಗೆ ತಾಳ್ಮೆ ಇದೆ. ನನ್ನ ಗಂಡನ ಪ್ರೀತಿ ಇವತ್ತು ನನಗೆ ಸಿಗದೇ ಇರ್ಬೋದು, ಆದರೆ ಮುಂದೆ ಸಿಗುತ್ತೆ. ತಾಳ್ಮೆಯಿಂದ ಅದಕ್ಕೆ ಕಾಯ್ತೀನಿ. ಪಾಪ ಒಟ್ಟಿಗೆ ಖುಷಿ ಎಲ್ಲ ನನಗೆ ಸಿಕ್ಕಿದ್ರೆ ಪಾಪ ನಿಮಗೆ ಹೊಟ್ಟೆ ಹೊರಟೋಗೋದಿಲ್ವಾ? ಅದಕ್ಕಾದ್ರೂ ಪಾಪ ಇಷ್ಟೆಲ್ಲ ಆಗಬೇಕಲ್ವಾ? ನನಗೊಮ್ಮೆಲೆ ನಿಮಗೆ ಕಾಟ ಕೊಟ್ಟು ಖುಷಿಯನ್ನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಎಚ್ಚರ ಇಟ್ಕೊಳ್ಳಿ, ನೀವು ಏನೇ ಮಾಡಿದ್ರೂ ಕೂಡ ಯಾವುದು ನೀವು ಅನ್ಕೊಂಡಾಗೆ ಆಗೋದಿಲ್ಲ. ಅದನ್ನು ಆಗೋದಕ್ಕೆ ನಾನು ಬಿಡೋದು ಕೂಡ ಇಲ್ಲ ಅಂತ ದೃಷ್ಟಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ತದನಂತರ ಅಲ್ಲಿ ದೃಷ್ಟಿ ಕಣ್ಗೆ ಮತ್ತೆ ಅವ್ರ ಅಕ್ಕ ಸಿಗ್ತಾರೆ. ಈಗಲೂ ಅಕ್ಕ ಅಂತ ಗೊತ್ತಾಗೋದಿಲ್ಲ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತಿದ್ದಾರೆ. ಜೊತೆಗೆ ನೀವು ನಮ್ಮ ಮನೆಗೆ ಬನ್ನಿ, ಒಂದಿನ ದತ್ತಾ ಶ್ರೀರಾಮ್ ಪಾಟೀಲ್ ಮನೆ ಎಲ್ಲಿ ಅಂತ ಕೇಳಿದ್ರು. ಒಂದು ಚಿಕ್ಕ ಮಗು ಕೂಡ ತೋರಿಸುತ್ತೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ಬಂದು ನನ್ನನ್ನು ಕೇಳಿ, ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆದರೆ ಅಕ್ಕನ ಕೈಯಲ್ಲಿ ದೃಷ್ಟಿಯ ಒಂದು ಓಲೆ ಹಾಗೆ ಇದೆ, ಅದನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಅಷ್ಟರಲ್ಲಿ ದೃಷ್ಟಿ ಅಲ್ಲಿಂದ ಹೋಗ್ಬಿಡ್ತಾರೆ. ಹಾಗಾಗಿ ಕೊಡೋಕ್ಕಾಗೋದಿಲ್ಲ. ಇದು ಎಲ್ಲದರ ನಡುವೆ ಅತ್ತ ಕಡೆ ಬೀಡ ಕೊಡ್ತಿರ್ತಾರೆ. ಬೀಡ ನೋಡಿದ್ದೆ ಸೀಮಾ ಹೋಗಿ ಅದನ್ನು ತಗೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ತುಂಬಾ ರಶ್ ಇದೆ. ಅದರ ನಡುವೆ ದತ್ತ ಸೀಮಾನ ನೋಡ್ಬಿಡ್ತಾರೆ. ಸೀಮಾ ಅಂತ ಗೊತ್ತಾಗ್ಬಿಡತ್ತಾ, ಹತ್ರ ಬಂದಿದೆ, ನಿಮ್ಗೆ ಅದು ಬೇಕಾ, ಇರಿ ಇಲ್ಲೇ ನಿಂತ್ಕೊಳ್ಳಿ, ನಾನು ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿ ಹೋಗಿ ಜಾಗ ಮಾಡಿಕೊಂಡು ಬೀಡಾನ ತೊಗೊಂಡು ಬಂದು ಸೀಮಾ ಕೊಡ್ತಾರೆ. ಸೀಮಾಗೆ ಕೊಡ್ತಿದ್ದಾಗೆ ದತ್ತನ ನೋಡಿದ್ದೆ ಅಲ್ಲೇ ಖುಷಿ ಪಡ್ತಿದ್ದಾರೆ ಸೀಮಾ. ಆ ಒಂದು ವೇಲ್ ಒಳಗಡೆ ಆ ಖುಷಿ ಸಂಭ್ರಮ ಕಾಣಿಸ್ತಿದೆ. ಆದರೆ ದತ್ತನಿಗೆ ವೇಲ್ ಮರೆಯಾಗಿರೋದ್ರಿಂದಾಗಿ ಸೀಮಾ ಮುಖ ಸರಿಯಾಗಿ ಕಾಣಿಸ್ದೆ ಇಲ್ಲದೆ ಇರೋದ್ರಿಂದಾಗಿ ಅದು ತನ್ನ ಪ್ರೀತಿಯ ಸೀಮಾ ಅಂತಕ್ಕಂಥದ್ದು ದತ್ತನಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಸೀಮಾ ಮಾತ್ರ ದತ್ತನ ಜೊತೆ ಕಳೆದಿರ್ತಕ್ಕಂಥ ಎಲ್ಲ ಕ್ಷಣಗಳನ್ನು ಹಾಕ್ತದಾಳೆ, ಕಣ್ಮುಂದೆ ಬರ್ತದ, ನನ್ನ ಪ್ರೀತಿಯ ದತ್ತ ಅಂತ ಹೇಳಿ ಗೊತ್ತಾಗ್ತದ. ಬಟ್ ಅಷ್ಟರ ನಡುವೆ ಹುಷಾರಾಗಿ ಹೋಗಿ ಅಂತ ಹೇಳಿ ದತ್ತ ಹೋಗೇ ಬಿಡ್ತಾರೆ. ಕೈಯಲ್ಲಿ ದೃಷ್ಟಿಯ ಒಂದು ಓಲೆ ಅದನ್ನು ತಲುಪಿಸ್ಬೇಕು ಅನ್ನೋ ಭಾವನೆ ಸೀಮಾದು. ನಂತರ ಮನೆಗೆ ಹೋಗ್ತಾರೆ. ದೃಷ್ಟಿ ಮಾಡಿರತಕ್ಕಂಥ ಎಡವಟ್ಟಿನ ಬಗ್ಗೆ ದತ್ತ ಮಾತಾಡ್ತಿದ್ದಾರೆ, ಕೋಪ ಮಾಡ್ಕೊತಿದ್ದಾರೆ, ಸಿಟ್ಟು ಮಾಡ್ತಿದ್ದಾರೆ. ಬಟ್ ಏನಾಯ್ತು, ಎಲ್ಲಿಗೆ ಹೋಗಿದೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರೆ ದೃಷ್ಟಿಗೆ ಯಾವುದೇ ಉತ್ತರನೂ ಕೂಡ ಕೊಡೋಕ್ಕಾಗ್ತಿಲ್ಲ. ಏನಪ್ಪ ಇದು, ಇವ್ರ ಅಕ್ಕ ಹೇಮನನ್ನ ಹೋಗಿ ಕೂಡ ಹಾಕಿದ್ರು ಅಂತ ಹೇಳಿದ್ರೆ ಇವರು ಒಪ್ಕೋತಾರೆ, ಅದನ್ನು ನಂಬ್ತಾರ? ಖಂಡಿತ ಇಲ್ಲ. ಏನು ಮಾಡಲಿ, ನಾನು ಸಾಕ್ಷಿ ಇಲ್ಲದೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ದೃಷ್ಟಿ ಯೋಚನೆ ಮಾಡ್ತಿದ್ದಾಳೆ. ಅದೇ ಟೈಮ್ಗೆ ಕಿಶೋರ್ ಅಲ್ಲಿಗೆ ಬರ್ತಾರೆ. ಕಿಶೋರ್ ಬಂದಿದ್ದೆ ದತ್ತನ ಹತ್ರ, ಇದರಲ್ಲಿ ದೃಷ್ಟಿದು ಯಾವುದೇ ರೀತಿ ತಪ್ಪಿಲ್ಲ, ಯಾರೋ ಲಾಕ್ ಮಾಡಿದ್ದು, ಅದು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಮತ್ತು ನಿಮ್ಮ ಅಕ್ಕ ಹೇಮ ಅನ್ನೋ ವಿಷಯವನ್ನು ಇಲ್ಲಿ ಹೇಳಿ ಇಲ್ಲಿ ಶರುವಿನ ಮುಖವಾಡ ಬಂಡವಾಳವನ್ನು ದತ್ತನ ಮುಂದೆ ಬಯಲು ಮಾಡಿಬಿಡ್ತಾರೆ ಕಿಶೋರ್ ಅವರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅತ್ತ ಕಡೆ ಹೇಮ ಹೋಗಿದ್ದೆ ಶರು ಜೊತೆ ಪ್ಯಾಚಪ್ ಮಾಡ್ಕೋತಿದ್ದಾರೆ. ನಾನು ನಿನ್ನಿಂದ ಏನಾಯಿತು, ನಿನ್ನ ಪ್ಲ್ಯಾನ್ ಕೂಡ ಫ್ಲಾಪ್ ಆಗ್ತದೆ ಹಾಗೆ ಹೀಗೆ ಅಂತ ನಿನ್ನ ಮೇಲೆ ರೇಗ್ಬಿಟ್ಟಾಕ ದಯವಿಟ್ಟು ಕ್ಷಮಿಸ್ಬಿಡು. ನಿಜ ಹೇಳಬೇಕು ಅಂದರೆ ನಾವಿಬ್ಬರು ಬೇರೆ ಬೇರೆ ಕೆಲಸ ಮಾಡೋದನ್ನು ಬಿಟ್ಟು ಒಟ್ಟಿಗೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಶರು ಜೊತೆ ಕೈ ಜೋಡಿಸ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಶರುಗೆ 2 ಥ್ರೆಟು, ಒಂದು ಸೀಮಾ, ಮಗುದೊಂದು ದೃಷ್ಟಿ. ಹಾಗಿದ್ರೆ ಇವರಿಬ್ಬರ ನಡುವೆ ಸಿಕ್ಕಿಬಿದ್ದ ಶರು ನಿಜವಾಗ್ಲೂ ಕೂಡ ದತ್ತನಿಂದ ತಪ್ಪಿಸ್ಕೊಳಕ್ಕಾಗತ್ತಾ? ದತ್ತನಿಗೆ ನಿಜವಾಗ್ಲೂ ಕೂಡ ಕೆಡಕನ್ನು ಮಾಡೋಕ್ಕಾಗತ್ತಾ? ಖಂಡಿತ ಅದು ಅಸಾಧ್ಯ ಅಂತ ಅನ್ನಿಸ್ತದೆ. ಹಾಗಿದ್ರೆ ದೃಷ್ಟಿ ಮತ್ತೆ ಅಕ್ಕ ಸೀಮಾ ಇಬ್ರು ಕೂಡ ಸೇರ್ಕೊಂಡಿದ್ದೆ ಶರುಗೆ ಸಖತ್ತಾಗಿ ಬುದ್ಧಿ ಕಲಿಸ್ತಾರ. ಇಲ್ಲಿ ಸೀಮಾ ಎಂಟ್ರಿ ಕೊಡ್ತಾಳ, ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.